ಬೆಂಗಳೂರು ಮೆಟ್ರೋಗೆ ಮತ್ತೆ ಸ್ವಾಗತ. ಆತ ನೈಸ್ ಸಂತ್ರಸ್ತರ ದನಿಯಾಗಿದ್ದವ, ಅನುಮಾನಾಸ್ಪದವಾಗಿ ಕೊಲೆಯಾಗಿ ಹೋದ. ಈ ಕೊಲೆಗೆ ಅಶೋಕ್ ಕೇಣಿಯೇ ಕಾರಣ ಅನ್ನೋದು ರೈತರ ಆರೋಪ. ನೈಸ್ ವಿರುದ್ಧ ಪ್ರತಿಭಟನೆ ನಡೆಸಿದ ರೈತರಿಗೆ ಮಾಜಿ ಪ್ರಧಾನಿ ದೇವೇಗೌಡ ಸಾಥ್ ನೀಡಿದ್ರು. ಮೃತನ ಕುಟುಂಬದ ನೋವು ನೋಡಲಾಗದೆ ಮಾಜಿ ಪ್ರಧಾನಿ ಕಣ್ಣೀರಿಟ್ರು. ನೈಸ್ ಸಂತ್ರಸ್ತರ ಮುಖಂಡ ಸಿದ್ದಲಿಂಗ ಪ್ರಭು ಕೊಲೆ ಸಂತ್ರಸ್ತ ರೈತರನ್ನ ರೊಚ್ಚಿಗೆಬ್ಬಿಸಿದೆ. ಪ್ರಭು ಕೊಲೆಗೆ ಅಶೋಕ್ ಖೇಣಿ ಮತ್ತವರ ಬಂಟ ರುದ್ರೇಶ್ ಕಾರಣ ಅಂತ ಆರೋಪಿಸಿರುವ ರೈತರು ಮೈಸೂರು ರಸ್ತೆ ಮತ್ತು ಖೇಣಿ ಕಚೇರಿಯ ಬಳಿ ಪ್ರಭು ಶವ ಬಿಟ್ಟು ಪ್ರತಿಭಟನೆ ನಡೆಸಿದರು. ಅಶೋಕ್ ಖೇಣಿ ಬಂಧನಕ್ಕೆ ಆಗ್ರಹಿಸಿದರು. ಈ ನೈಸ್ ಕಂಪನಿಗೆ ಭಾಳ ವಿರೋಧಿಯಾಗಿದ್ದ. ಹಾಗಾಗಿ ಅನೇಕ ಬಾರಿ ನಿನ್ನ ಕೊಲೆ ಮಾಡ್ತೀವಿ ಅನ್ನೋ ಬೆದರಿಕೆ ಇದ್ದರೂ ಕೂಡ ಅವನು ಹೋರಾಟದಿಂದ ಹಿಂದಕ್ಕೆ ಸರಿದಿರಲಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೆ ಪ್ರತಿಭಟನೆ ನಡೆಸಿದ ರೈತರ ಹೋರಾಟಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ ಸಾಥ್ ನೀಡಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಗೌಡರು ಶವದ ಮುಂದೆ ಕಣ್ಣೀರಿಟ್ಟು ಖೇಣಿ ಬಂಧನಕ್ಕೆ ಆಗ್ರಹಿಸಿದರು. ಸುಮಾರು 6 ವರ್ಷದಿಂದ ಹೋರಾಟ ಮಾಡಿದೆ. ಸತ್ಯಾಂಶವನ್ನು ಕಂಡುಹಿಡಿದ್ರೆ ಕರ್ನಾಟಕದ ಪೊಲೀಸ್ ಏನಾದರೂ ಕಿಂಚಿತ್ತು ಮರ್ಯಾದೆ ಉಳಿಯುತ್ತೆ ಅಂತ ನನ್ನ ಭಾವನೆ. ಪ್ರಭು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮೈಸೂರು ರಸ್ತೆ ಹಾಗೂ ನೈಸ್ ರಸ್ತೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿತ್ತು. ಅಶ್ವಥ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇನ್ನು ಇವತ್ತು ಕರ್ನಾಟಕದಲ್ಲಿ ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,760 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,990 ರೂಪಾಯಿ. ನೆನೆಯ ದರಕ್ಕೆ ಹೋಲಿಸಿದರೆ ಇಂದಿನ ದರದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋ ಮತ್ತೆ ಮುಂದುವರಿಯುತ್ತೆ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಕಾರ್ಯಕರ್ತರು ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಿದ್ರು. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಗೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಸಾಥ್ ನೀಡಿದ್ರು. ಡಿಸೆಂಬರ್ನಲ್ಲಿ ನಡೆಯೋ ಚಳಿಗಾಲದ ಅಧಿವೇಶನದಲ್ಲಿ ಜನಲೋಕಪಾಲ್ ಮಸೂದೆ ಅಂಗೀಕಾರ ಆಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ದೊರೆಸ್ವಾಮಿ ಹೇಳಿದ್ರು. ಅಣ್ಣಾ ಟೀಮ್ ಸದಸ್ಯರ ಮೇಲಾಗ್ತಾ ಇರೋ ಹಲ್ಲೆ ಖಂಡಿಸಿದ ಅವರು ಇಂತಹ ಘಟನೆಗಳಿಗೆ ನಾವು ಹೆದರೋದಿಲ್ಲ ಅಂದ್ರು. ಈ ಚಳುವಳಿ ನಿಲ್ಲೋದಿಲ್ಲ. ಇಂಥ ಒಂದು ಬೆದರಿಕೆಗಳ ಮಾತುಗಳಿಗೆ ಇದು ಆಗಬಹುದು. 4 ಜನಕ್ಕೆ ಏಟು ಬೀಳಬಹುದು, 4 ಜನ ಸಾಯಬಹುದು. ಆದರೆ ಹಾಗಂತ ಹೇಳಿ ಈ ಚಳುವಳಿ ಹಿಮ್ಮೆಟ್ಟೋದಕ್ಕೆ ಆಗೋದಿಲ್ಲ. ಹಿಮ್ಮೆಟ್ಟಿಸೋದು ಸಾಧ್ಯವಿಲ್ಲದ ಮಾತು. ಇದನ್ನು ಜನತೆ ತಿಳ್ಕೊಳ್ಬೇಕು. ಇದನ್ನು ಬೇರೆ ಹಿತಾಸಕ್ತಿಗಳು ತಿಳ್ಕೊಳ್ಬೇಕು. ಅವರು ಇಂಥ ಅವಿವೇಕದ ಕೆಲಸವನ್ನು ಮಾಡಬಾರ್ದು ಅಂತಕ್ಕದನ್ನು ಎಚ್ಚರಿಕೆಯ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ದರ್ಶನ ಅಭಿನಯದ ಸಾರಥಿ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಸಾರಥಿ ಟೀಮ್ ಇಂದಿನಿಂದ ರಾಜ್ಯ ಪ್ರವಾಸ ಆರಂಭಿಸಿದೆ. ಸಾರಥಿ ವಿಜಯ ಯಾತ್ರೆಯುದ್ದಕ್ಕೂ ದರ್ಶನಕ್ಕೆ ಜನ ಮುಗಿಬಿದ್ರು. ದರ್ಶನ್ಗೆ ಇದು ಮೊದಲ ಸಾರ್ವಜನಿಕ ಯಾತ್ರೆ. ಅಭಿಮಾನಿಗಳಿಗೆ ಮುಕ್ತವಾಗಿ ದರ್ಶನ ನೀಡಿದರು. ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ, ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ. ಜಾಲಹಳ್ಳಿ ಕ್ರಾಸ್ ಬಳಿ ಬಸ್ಗೆ ಪೂಜೆ ಸಲ್ಲಿಸಿದ ದರ್ಶನ್ ವಿಜಯ ಯಾತ್ರೆ ಆರಂಭಿಸಿದ್ರು. ಸಾರಥಿಯ ವಿಜಯ ಯಾತ್ರೆಗೆ ಎಲ್ಲೆಡೆ ಭಾರೀ ಜನಬೆಂಬಲ ವ್ಯಕ್ತವಾಗ್ತಿದೆ. ದಾಬಸ್ಪೇಟೆ ಬಳಿ ಬಸ್ನಿಂದಿಳಿದ ದರ್ಶನ್ ಅಭಿಮಾನಿಗಳೇ ವ್ಯವಸ್ಥೆ ಮಾಡಿದ್ದ ಓಪನ್ ಜೀಪ್ನಲ್ಲಿ ಸ್ವಲ್ಪ ದೂರ ಪ್ರಯಾಣಿಸಿದರು. ಅಭಿಮಾನಿಗಳು ಇವತ್ತು ಆಕ್ಚುಲಿ ಅವರಿಂದನೇ ಸಿನಿಮಾ ಒಂದು ಗೆದ್ದಿರೋದು. ಸೊ ಅವ್ರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ, ಆಮೇಲೆ ಅವ್ರು ನಮಗೆ ಸಾಥ್ ಕೊಡ್ತಾ ಇರೋದಕ್ಕೋಸ್ಕರ. ಸೊ ಅವ್ರಿಗೆ ಯಾವತ್ತಿದ್ರು ಚಿರುಣಿ. ಯಾವತ್ತೂ ಹೇಳ್ತಾ ಇದ್ದೆ, ನಾನು ಅವತ್ತು ಹೇಳಿದೆ
ಒಬ್ಬ ನಟ ಹೋದ್ಮೇಲೆ ನಾವು ಗೊತ್ತಾಗುತ್ತೆ ಅವ್ನ ಅಭಿಮಾನಿ ಏನಿಟ್ಟಿದ್ದ ಅಂತೇಳಿ. ಬಟ್ ಆಕ್ಚುಲಿ ನನ್ಗೆ ಇದ್ದಾಗಲೇ ತೋರಿಸ್ಕೊಟ್ಬಿಟ್ರು ನಿಮ್ಗೆ ಇದು ದರ್ಶನ ಅಂತ. ಸೊ ಖಂಡಿತ ಅವ್ರ ಮನ್ಸುಗಳಿಗೆ ಬೇಜಾರಾಗ್ದಿರಂಗೆ ಅವ್ರಿಗೆಲ್ಲ ಸಂತೋಷ ಪಡಿಸಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಹಂಗೆ ಎಲ್ಲಾ ಊರುಗಳಿಗೂ ಭೇಟಿ ಕೊಡಬೇಕು. ವಿಜಯ ಯಾತ್ರೆಗೂ ಮೊದಲು ಮೆಜೆಸ್ಟಿಕ್ ಅಣ್ಣಮ್ಮ ದೇವಿಗೆ ಸಾರಥಿ ತಂಡ ಪೂಜೆ ಸಲ್ಲಿಸಿತು. ಬಳಿಕ ನರ್ತಕಿ ಚಿತ್ರಮಂದಿರದ ಬಳಿ ಪ್ರತಿಷ್ಠಾಪಿಸಲಾಗಿರೋ ಚಾಮುಂಡೇಶ್ವರಿ ದೇವಿಗೆ ದರ್ಶನ್ ಅಭಿಷೇಕ ನೆರವೇರಿಸಿದರು. ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನನಸಾಗ್ತಾ ಇದೆ ಬೆಂಗಳೂರಿಗರ ಕನಸು. ನಾಳೆ ಬೆಳಗ್ಗೆ 10:30ಕ್ಕೆ ನಮ್ಮ ಮೆಟ್ರೋ ಮೊದಲ ಸಂಚಾರ. ಸಂಜೆ 4ರಿಂದ ಸಾರ್ವಜನಿಕರ ಪ್ರಯಾಣ ಆರಂಭ. ಎಂಜಿ ರೋಡ್ ಕಡೆ ಹೋಗಬೇಡಿ, ಸಿಕ್ಕಿಕೊಂಡು ಪರದಾಡಬೇಡಿ. ಬೆಂಗಳೂರಿನೆಲ್ಲೆಡೆ ಟೈಟ್ ಸೆಕ್ಯೂರಿಟಿ, ಹಲವೆಡೆ ಮಾರ್ಗ ಬದಲಾವಣೆ. ತಿರುವುಗಳಲ್ಲಿ 20 ಕಿಲೋಮೀಟರ್ ಕ್ರಾಸ್ ಆದ್ರೆ ಆಕ್ಸಿಡೆಂಟ್ ಗ್ಯಾರಂಟಿ. ಮೆಟ್ರೋ ಹಳಿ ಮಧ್ಯೆ ಸಾವಿನ ತಂತಿ. ನೀವೇ ಡಿಸೈಡ್ ಮಾಡಿ ನಮ್ಮ ಮೆಟ್ರೋ ಎಷ್ಟು ಸೇಫ್. ನೈಸ್ ಹೋರಾಟಗಾರನ ಕೊಲೆಗೆ ರೈತರ ಖಂಡನೆ. ಮಾಜಿ ಪ್ರಧಾನಿ ದೇವೇಗೌಡ ಕಣ್ಣೀರು. ಅಶೋಕ್ ಖೇಣಿ ಬಂಧನಕ್ಕೆ ಆಗ್ರಹ. ಸಾರಥಿ ಯಶಸ್ಸಿಗೆ ದರ್ಶನ್ ವಿಜಯ ಯಾತ್ರೆ. ಅಣ್ಣಮ್ಮ ದೇಗುಲದಲ್ಲಿ ಪೂಜೆ. ತಾಯಿ ಚಾಮುಂಡೇಶ್ವರಿಗೆ ಅಭಿಷೇಕ. ದರ್ಶನ್ ಅಭಿಮಾನಿಗಳ ಅಭಿಮಾನದ ಆರಂಭ. ಇನ್ನು ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗುವ ವರದಿಗಳು, ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. feedback@suvarnanews.in ಅನ್ನೋ ಇಮೇಲ್ ಐಡಿಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇದು ಇವತ್ತಿನ ಬೆಂಗಳೂರು ಮೆಟ್ರೋ ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.